ಚಟ್ನಿ ಕೆಂಪು ಎಣ್ಣೆ ಮೆಣಸಿನಕಾಯಿ ಚಟ್ನಿ ಚಟ್ನಿ ಎರಡು ರೊಟ್ಟಿ ಎರಡು ರೊಟ್ಟಿ ಬಿಸಿ ಬಿಸಿ ಅನ್ನ ಸ್ಟಾರ್ಟ್. ರಿವರ್ಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋವಿನಲ್ಲಿ ನಗುವಾಗಿ ನಾನಿರುವೆ ನಿನಗಾಗಿ ಕನಸುಗಳ ತಾನೆಯೋಕೆ ಉಳಿಯುವೆನು ಕಣ್ಣು. ನಾವು ಊರಿಂದ ಇವತ್ತು ಬೆಳಗ್ಗೆ 2 ಗಂಟೆಗೆ ಬಂದ್ವಿ, ಅಂದರೆ ಮಿಡ್ನೈಟ್ 2 ಗಂಟೆಗೆ. ಸೊ ರಿಟರ್ನ್ ಬರಬೇಕಾದ್ರೆ ವೀಡಿಯೋ ಮಾಡ್ಬೇಕು ಅನ್ಕೊಂಡೆ ವ್ಲಾಗ್ನ, ಬಟ್ ಆಗಲಿಲ್ಲ. ಯಾಕಂದರೆ ಸುಮ್ಮನೆ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಊರಲ್ಲಿ. ಅಲ್ಲಿ ಅಡ್ಡಾಡೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಅದೇ ಇದು ಅಂದ್ಕೊಂಡು ಅದ್ರಾಗ ಬರೋ ಟೈಮು ಇರಲಿಲ್ಲ ನಮಗೆ. ಸೊ ನೈಟ್ ಸಾಯಂಕಾಲ 4 ಗಂಟೆಗೇನೋ ಬಿಟ್ಟಿದ್ವಿ. 4 ಗಂಟೆಗೆ ಬಿಟ್ಟು ನಮ್ಮ ಫ್ರೆಂಡ್ ಚಿತ್ರದುರ್ಗ ಹೋಗೋನಿದ್ದ, ಅವನೇ ಚಿತ್ರದುರ್ಗಕ್ಕೆ ಬಿಟ್ಟೆ. ಹಂಗೆ ಇನ್ನೊಬ್ಬ ನಮ್ಮ ಫ್ರೆಂಡ್ ಗದಗ ಅಂತ ಹೇಳಿ ಬಂದಿದ್ದ, ಅವನ್ನ ಕರ್ಕೊಂಡು ಸೊ ಬೆಂಗಳೂರಿಗೆ ಬಂದ್ವಿ. ಸ್ವಲ್ಪ ಟ್ರಾಫಿಕ್ ಸಿಕ್ತಾ ಅಂದವೆ. ಇಲ್ಲಾಂದರೆ ನೆಲಮಂಗಲ ನಿಯರ್ ತುಮಕೂರು ದಾಟಿದ ಮೇಲೆ ಸ್ವಲ್ಪ ಟ್ರಾಫಿಕ್ ಇತ್ತು. ಸೊ ಅಷ್ಟೇನು ಇರಲಿಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಲ್ಲ. 11 ಗಂಟೆ 11:30 ಆಲ್ಮೋಸ್ಟ್ ಅಲ್ಲಿದ್ವಿ. ಸೊ ಹಿಂಗಾಗಿ ಟ್ರಾಫಿಕ್ ಜಾಸ್ತಿ ಸಿಗಲಿಲ್ಲ. ಫೈನಲಿ ಊರಿಗೆ ಬಂದು ಆರಾಮಾಗಿ ರೀಚ್ ಆದ್ವಿ, ಏನು ತೊಂದರೆ ಇಲ್ದಂಗೆ. ಸೊ ಊರಿಂದ ಏನೇನು ತೊಗೊಂಬಂದವಿ, ನಮಗೆ ಏನೇನು ಬೇಕು ಊರಿಂದ ಎಲ್ಲ, ಅಂದರೆ ಇಲ್ಲಿ ತೊಗೊಂಡ್ರೆ ಜಾಸ್ತಿ ಖರ್ಚು. ಸೊ ಹಿಂಗಾಗಿ ನಾವು ಕಾರ್ ತೊಗೊಂಡು ಹೋದಾಗೆಲ್ಲ ಊರಿಂದನೇ ಹಾಕೊಂಬಂದ್ಬಿಡ್ತಾವೆ ಆಲ್ಮೋಸ್ಟ್. ಏನೇನು ತೊಗೊಂಬಂದವಿ ಏನೇನು ಇಲ್ಲ. ಹಾಂ, ಎಲ್ಲ ಈಕೆ ಹೇಳ್ತಾಳೆ ಯಾರ್ಯಾರು ಏನೇನು ಕೊಟ್ಟು ಕಳ್ಸ್ಯಾರ, ಇವ್ರ ಅಂಟಿ ಏನು ಕೊಟ್ಟಾರ, ಇವ್ರ ಮಮ್ಮಿ ಏನು ಕೊಟ್ರ. ಅಲ್ಲಿ ಇಲ್ಲಿ ಈ ಥರ ಮೆಣಸಿನ್ಕಾಯಿ ಎಲ್ಲ ಇಲ್ಲಿ ಸಿಗಂಗಿಲ್ಲ ಬೆಂಗಳೂರಾಗ ಆಲ್ಮೋಸ್ಟ್. ಸೊ ಹಿಂಗಾಗಿ ನಾವು ಊರಿಂದನೇ ತೊಗೊಂಬರೋದೆ. ಇದನ್ನ ಅಂತ ಅಲ್ಲ, ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ತರಕಾರಿ ಆಗಲಿ ಅಥವಾ ಕಿರಾಣಿ ಆಗಲಿ ಆಲ್ಮೋಸ್ಟ್ ನಾವು ಊರಿಂದನೇ ತೊಗೊಂಬರೋದೆ. ಕಾರ್ ತೊಗೊಂಡು ಹೋದ್ರೆ ಮಾತ್ರ, ಇಲ್ಲಾಂದರೆ ಇಲ್ಲೇ ತೊಗೊಂಡ್ಬಿಟ್ಟಿರ್ತೀವಿ. ಕಾರ್ ತೊಗೊಂಡು ಹೋದ್ರೆ ಆಲ್ಮೋಸ್ಟ್ ಡಿಕ್ಕಿ ಎಲ್ಲ ಫುಲ್ ಆಗಿರುತ್ತೆ, ಆ ಥರ ತೊಗೊಂಡಿರ್ತೀವಿ. ಸೊ ನೈಟ್ 2 ಗಂಟೆಗೆ ಬಂದು ರೀಚ್ ಆದ್ವಿ. 2 ಗಂಟೆಗೆ ಬಂದು ಮಕ್ಕಂಡ್ರೆ ಮಕ್ಕಬೇಕಂದ್ರೆ ಇವ ನನ್ನ ಮಗ ಬೇರೆ ಕಾರ್ನಾಗ ನಿನ್ನೆ ಮಸ್ತ್ ನಿದ್ದೆ ಹೊಡೆದಿದ್ದ. ಸೊ ಹಿಂಗಾಗಿ ನೈಟ್ ಕಾಟ ಕೊಟ್ಟೆ. ಬೆಳಗ್ಗೆ 11 ಗಂಟೆಗೆ ಎದ್ದಿದ್ದೆ. 11 ಗಂಟೆಗೆ ಎದ್ದೆ. ನೋಡ್ರಿ ಇಲ್ಲಿ ಸಾಮಾನು ಸ್ವಲ್ಪ ತೊಗೊಂಡು ಬಂದೆ. ಇದು ಅಕ್ಕಿ ಚೀಲ ಇದನ್ನು ಹಾಕೊಂಬಂದಿದ್ದೆ. ಮತ್ತು ಇವೆಲ್ಲ ತರಕಾರಿ ಸೊಪ್ಪು ಇದು ತೊಗೊಂಬಂದ್ವಿ. ಅದನ್ನ ಆಮೇಲೆ ತೋರಿಸ್ತೇನೆ ಎಲ್ಲ ಡೀಟೇಲಾಗಿ. ಸೊ ಇವೆಲ್ಲ ಊರಿಂದನೇ ತೊಗೊಂಬಂದಿರೋದೆ. ಸೊ ಇನ್ನೂ ಸ್ವಲ್ಪ ಲಗೇಜ್ ಗಾಡಿಯಾಗ ಅದಾವು. ಎಷ್ಟಾಗುತ್ತೆ ಅಷ್ಟು, ಅಂದರೆ ಹಂಗೆ ಆಗಲೇ ಹಾಲು ಪ್ಯಾಕೆಟ್ ತೊಗೊಂಬರಕ್ಕೆ ಹೋಗಿದ್ನಲ್ಲ, ಅವಾಗ 1-2 ತೊಗೊಂಬಂದಿದ್ದಷ್ಟೇ. ಇನ್ನು ಆಲ್ಮೋಸ್ಟ್ ಒಂದು 70% ಲಗೇಜ್ ಇನ್ನು ಗಾಡಿಯಾಗ ಅದಾವು. ಸೊ ತೊಗೊಂಡು ಬಂದು ಏನೇನು ತೊಗೊಂಬಂದೇವಿ, ಊರಿಂದ ಏನೇನು ತೊಗೊಂಬಂದ್ರೆ ಈ ಬೆಂಗಳೂರಾಗ ಅಮೌಂಟ್ ಸೇವ್ ಮಾಡ್ಬೋದು ಅಂತಂದು ಒಂದು ಟಿಪ್ಸ್ ತೋರ್ಸೋಣ ಅಂತ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆಗೈತಿ. ನಮ್ಮದು ಸ್ನಾನ ಇನ್ನೂ ಮಾಡಿಲ್ಲ. ಹಂಗೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿರೋದು. ಫಸ್ಟ್ ನಾಷ್ಟ ಮಾಡಿ, ನಾಷ್ಟ ಇಕ್ಕಿ ತೋಸಿದ ಮಂಡಕ್ಕಿ ಮಾಡತ್ತಾಳ, ಅಂದ್ರೆ ಒಗ್ಗರಣೆ ಮಂಡಕ್ಕಿ ಅಂತಾರಲ್ಲ ಅದು ಮಾಡತ್ತಾಳ. ಸೊ ಅದನ್ನ ತಿಂದ್ಬಿಟ್ಟು ಆಮೇಲೆ ನೋಡೋದು ಸ್ವಲ್ಪ ಹೊತ್ತು. ನನಗಂತೂ ಇನ್ನೂ ನಿದ್ದೆ ಇಳಿದಿಲ್ಲ. ಆ್ಯಕ್ಚುಲಿ ನಮ್ಗೆ ನಿದ್ದೆ ಜಾಸ್ತಿ ಬೇಕು. ಬೆಳಗ್ಗೆ ಮಿಡ್ನೈಟ್ 2 ಗಂಟೆಗೆ ಮಕ್ಕಂಡವ, ಮತ್ತು 11ಕ್ಕೆ ಎದ್ದೇನಿ. ಆದ್ರೂ ನನಗೆ ಇನ್ನೂ ನಿದ್ದೆ ಕಡಿಮೆ ಆಗಿಲ್ಲ. ಸೊ ನೋಡೋದು ಈಗ ತಿಂದು ಒಂದೂವರೆ ತಾಸು ಮಲ್ಕೊಳೋದಾರ ಮಲ್ಕೊಂತೀನಿ. ಇಲ್ಲ ಅಂದರೆ ಅವನ್ನೆಲ್ಲ ಸಾಮಾನು ತೊಗೊಂಬಂದಿಟ್ಟು, ಗಾಡಿ ಬೇರೆ ನಿನ್ನೆ ಗಲೀಜಾಗೈತಿ. ನಿನ್ನೆ ಮಳೆ ಎಲ್ಲ ಬಂತಲ್ಲ, ಸೊ ಹೀಗಾಗಿ ಗಾಡಿ ಸ್ವಲ್ಪ ಗಲೀಜು ಬೇರೆ ಆಗೈತಿ. ಇನ್ನು ಡಿಕ್ಕಿಯಾಗೆಲ್ಲ ಸಾಮಾನು ಅದಾವು ತೊಗೊಂಬರ್ಬೇಕು. ನನ್ನ ಮಗ ನೋಡ್ರಿ ಇವಾಗ ಮಲ್ಕೊಂಡಾನ. ಅವ್ನು ಬರೇ ಇದೆ ಕೆಲಸ. ನಾವು ಮಲ್ಕೊಳ್ಳೋ ಟೈಮ್ನಾಗ ಅವ್ನು ಮಲ್ಕೊಳಲ್ಲ. ನಾವು ಎದ್ದು ಏನಾರ ಕೆಲಸ ಮಾಡ್ಬೇಕಂದಾಗ ಆ ಟೈಮ್ನಾಗ ಅವ್ನು ಮಲ್ಕೊಂಡು ನಿದ್ದೆ ಮಾಡ್ತಾನೆ. ಸೊ ನಮಗೂ ಮಲ್ಕೊಳಕ್ಕೆ ಬಿಡಲ್ಲ, ತಾನೂ ಮಲ್ಕೊಳಲ್ಲ ಆ ಟೈಮ್ನಾಗ. ಈಗಾದ್ರೆ ಆರಾಮಾಗಿ ನಿದ್ದೆ ಹೊಡೆದು ನಮ್ಮನ್ನ ನಿದ್ದೆಗೆಡ್ಸೋದು.
ಸೊ ಅವಲಕ್ಕೆಲ್ಲ ರೆಡಿ ಆಗ್ಯವು. ಸಾರಿ, ಮಂಡಕ್ಕಿ ತೋಸಿದ ಮಂಡಕ್ಕಿ ರೆಡಿ ಆಗ್ಯವು. ಒಂದೆರಡು ಮೆಣಸಿನ್ಕಾಯಿ ಕರ್ಲೆ ಮಸ್ತ್ ಕೊಯ್ದೈತಿ. ಒಂದೆರಡು ಮೆಣಸಿನ್ಕಾಯಿ ಒಂದು ಕರಿದೆ ಎಣ್ಣೆ ಹಾಕಿ ಮಂಡಕ್ಕಿ ಜೊತೆಗೆ ತಿಂದ್ರೆ ಮಸ್ತಾಗಿರುತ್ತೆ. ಇದ್ರೊಳಗೆ ಉಪ್ಪು ತುಂಬಿ ಫ್ರೈ ಮಾಡ್ತದೆ. ನಾನು ಹಂಗೆ ಫ್ರೈ ಮಾಡಿ ಆಮೇಲೆ ಉಪ್ಪು ತಿಂತೀನಿ. ಅವ್ನು ತೊಳೆಯಂಗಿಲ್ಲ ಒರೆಸಿ ಎಲ್ಲ ಮಮ್ಮಿ ಬೇಗ ಮಾಡಿಟ್ರ. ಬರೇ ಇದೆ ನಿಂದೆ ತೊಳೆದ್ರೆ. ನಾನು ನಾಷ್ಟ ತರುವೆ, ನಡಿ ನೀನು ನಾಷ್ಟ ತೊಗೊಂಬರ್ತೇನೆ. ಸೊ ಒಂದೆರಡು ಮಂಡಕ್ಕಿ ತೋಸಿದ ಮಂಡಕ್ಕಿ ಅಂತಾರೆ ನಮ್ಮ ಕಡೆ. ಒಂದೊಂದು ಕಡೆ ಸೂಸ್ಲಾ ಅಂತಾರೆ, ಒಗ್ಗರಣೆ ಸೂಸ್ಲಾ ಅಂತಾರೆ. ಒಂದೊಂದು ಕಡೆ ಒಗ್ಗರಣೆ ಮಂಡಕ್ಕಿ ಅಂತಾರೆ. ಉತ್ತರ ಕರ್ನಾಟಕದ ಕಡೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಹಾವೇರಿ ಭಾಗದಾಗ ಎಲ್ಲ ತೋಸಿದ ಮಂಡಕ್ಕಿನ ಅನ್ನೋದೇ. ಮತ್ತು ಆ ಕಡೆ ಬಾಗಲಕೋಟೆ, ಬಿಜಾಪುರ ಆ ಸೈಡ್ ಎಲ್ಲ ಹೋದ್ರೆ ಸೂಸ್ಲಾ ಮತ್ತು ಸೂಸ್ಲಾ ಅಂತಾರೆ. ಸ್ವಲ್ಪ ಜನ ಒಗ್ಗರಣೆ ಮಂಡಕ್ಕಿ ಅಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಮಂಡಕ್ಕಿ ತಿಂದೀಗ ಒಂದು ಮೆಣ್ಸಿನ್ಕಾಯಿ, ದಪ್ಪನ ಮೆಣ್ಸಿನ್ಕಾಯಿ ಎಲ್ಲ ಖಾರ ಇರೋಲ್ಲ, ಖಾರ ಕಡಿಮೆ ಇರ್ತಾವೆ. ಸೊ ನಮಗೆ ಮೆಣ್ಸಿನ್ಕಾಯಿ ಆ ಥರ ಇದ್ರೆ ಕರ್ಕೊಂಡು ತಿನ್ನೋಕೆ ಭಾರಿ ಇಷ್ಟ. ಸೊ ಹಿಂಗಾಗಿ ಮೆಣ್ಸಿನ್ಕಾಯಿ ಕರ್ಕೊಂಬರತ್ತಾಳೆ. ಮಂಡಕ್ಕಿ ಆಮೇಲೆ ಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ, ದಾಣಿ ಅಂತೇವೆ ನಾವು, ಖಾರನ ಅಂತಾರೆ. ನಮ್ಗೆ ಅದು ಏನಂದರೆ ಅಭ್ಯಾಸ ಆಗಿಬಿಟ್ಟೈತಿ ದಾಣಿ ಅಂದಂದ್ರೆ. ಸಣ್ಣರಿದ್ದಾಗಿಂದ ದಾಣಿನ ಅಂತೀವಿ, ದಾಣಿನ ಅನ್ನೋದು ಅದಕ್ಕೆ. ಊರ್ ಕಡೆ ಅದಲ್ಲಚ್ಚಿ ಸಂತಿ ಒಳಗೆ ದಾಣಿ ಮಂಡಕ್ಕಿ ತಗೊಂತಿದ್ವಿ. ಸಂತಿ ಮಾಡ್ಕೊಂಬರಕ್ಕೆ ಹೋಗಿದ್ವಿ ನಮ್ಮ ಮನೆಗೆ. ಅವಾಗ ಅಲ್ಲಿ ಅದಕ್ಕೆ ಏನಂತಿ? ಇದಕ್ಕೆ ನಾವು ದಾಣಿನ ಅನ್ನೋದು. ಖಾರ ಅಮ್ಮ ಇಲ್ಲ, ದಾಣಿನ ಅಂತೇವೆ. ಸೌಣೂರು ಅಂತಾರೆ. ಇಲ್ಲೇ ಮಿಕ್ಸ್ಚರ್ ಖಾರನ ಅನ್ನೋದು. ನಾವು ದಾಣಿ ಬರೀ ನಾಷ್ಟ ಮಾಡೋಣ. ತೋಸಿದ ಮಂಡಕ್ಕಿ, ಮೆಣಸಿನ್ಕಾಯಿ ಪ್ಲೇಟ್ ಒಂದ್ಸಲ. ಇದೆಲ್ಲ ತರಕಾರಿ ಮಾರ್ಕೆಟ್ನಾಗ ತೊಗೊಂಡಿದ್ದೆ. ಸೊ ಇನ್ನು ಗಾಡೀಲಿ ಇದಾವೆ. ಸೊ ಇನ್ನು ಗಾಡೀಲಿ ಲಗೇಜ್ಗಳಿದ್ದಾವೆ. ಸೊ ಅವ್ನು ತೊಗೊಂಬರಕ್ಕೆ ಹೊಂಟೀನಿ. ತೊಗೊಂಬಂದಾದ್ಮೇಲೆ ಏನೇನು ತೊಗೊಂಬಂದೀವಿ ಊರಿಂದ ಅಂತ ಹೇಳಿ ತೋರಿಸ್ತೀನಿ. ಚಂದು ಗಾಡಿಯಾಗಿರೋ ಸಾಮಾನು ತರಕ್ಕೆ ಹೊಂಟಾನ. ಲಂಗೇಜ್ ಜಗ್ಗದ ಡಿಕ್ಕಿ ಒಳಗೆ ಅಷ್ಟು ಲಗೇಜ್ ಇದೆ. ಹೆಂಗೆ ಹುತ್ಕೊಂಬರ್ತಾನ ತೆಗ್ದದ ಇನ್ನೂ ಸಾಮಾನು. ಈಗ ಅಕ್ಕಿ ಚೀಲ ಒಂದು ತೊಗೊಂಬಂದಾನ. ತರಕಾರಿ ಇವು ತೊಗೊಂಬಂದೇವಿ. ಚಂದ ಅದು ಹರಿತೈತನ, ಭಾರಿ ವಜ್ಜೆ ಐತಿದೆ. ಇನ್ನೂ ಅಷ್ಟು ಚೀಲ, ರೊಟ್ಟಿ ಚೀಲ, ಇನ್ನೂ ಒಂದು ಬ್ಯಾಗ್ ಐತಿ, ಅರ್ಬಿ ಬ್ಯಾಗ್ ಐತಿ. 3 ಫ್ಲೋರ್ ಹತ್ಕೊಂಬರ್ಬೇಕು. ಈಗ ಚಂದ ಸುಸ್ತಾಗತ್ತೆ. ಇಷ್ಟಕ್ಕ ನಾವು ಹೊತ್ಕೊಂಬರ್ಬೇಕು ಈಗ ಚಂದ. ತರಕಾರಿ ಎಲ್ಲ ಅಲ್ಲೇ ಸಂತಿ ಮಾಡ್ಕೊಂಬಂದೇವಿ. ನಮ್ಮ ಮಮ್ಮಿ, ನಾನು, ನಮ್ಮ ಅಣ್ಣ, ನಮ್ಮ ಕಾಕ ಹೋಗಿದ್ವಿ. ಸಂತಿ ತೊಗೊಂಬಂದೆ. ಟಮಾಟಿ ಎಲ್ಲ ಅಲ್ಲೇ ತೊಗೊಂಬಂದು ಸಸ್ತಾಗುತ್ತಂದೆ. ಮತ್ತು ಮೆಣಸಿನ್ಕಾಯಿ ಎಲ್ಲಿ ಥರ ಸೌತೆಕಾಯಿ ಎಲ್ಲ ಸಿಗೋದೇ ಇಲ್ಲ ಇಲ್ಲೇ. ಅದಕ್ಕೆ ಎಳೆ ಸೌತೆಕಾಯಿ ಇದೊಂದು ತೊಗೊಂಬಂದ್ವಿ ಅಷ್ಟು. ಇದು ನಮ್ಮ ಅಂಟಿ ಕೊಟ್ಟು ಕಳ್ಸಾಳ, ನಮ್ಮ ಗೌರಮ್ಮ ಅಂಟಿ. ಅವರು ಮಸಾಲೆ ವ್ಯಾಪಾರ ಮಾಡ್ತಾರೆ. ಅಷ್ಟು ಬೆಳ್ಳುಳ್ಳಿ, ಇವು ಸೋಯಾ ಚಂಕ್ಸ್, ಮಸಾಲೆ ಐಟಮ್ಸ್, ಪಾಪಡ್ ಗುಂಡಕ್ಕೆ ಕರೆದು ಕೂಡ ಇವನ್ನ ಕೊಟ್ಟು ಕಳ್ಸ್ಯಾರ. ಮಸಾಲೆ ಮತ್ತು ಪಾಪಡಿ ಎಲ್ಲ ಕೊಟ್ಟು ಕಳ್ಸ್ಯಾರ ಅವರು ಪಾಪ. ಇಷ್ಟು ಮೆಣಸಿನ್ಕಾಯಿ ಇವು ಒಟ್ಟು ಖಾರ ಇರಲ್ಲ. ಮಿರ್ಚಿ ಮಾಡೋಕೆ ಮಸ್ತ್ ಇರ್ತವೆ ಮತ್ತು ಫ್ರೈ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತವೆ.
ಅದಕ್ಕಷ್ಟು 1 kg ಅಷ್ಟು ಮೆಣಸಿನ್ಕಾಯಿ ಕೊಡ್ಸಿದ್ಲು ಮಮ್ಮಿ. ಎಲ್ಲ ಹಸಿ ಇದ್ರಾಗನ ಈ ಮೆಣಸಿನ್ಕಾಯಿ ಒಳಗೆ ಇದು ರೆಡ್ ತೊಗೊಂಡು ಚಟ್ನಿ ಮಾಡಕ್ಕೆ. ಇಲ್ಲಿ ನೋಡ್ರಿ ಇದು ಕರಿಂಡಿ, ನಮ್ಮ ಗೌರಮ್ಮಂಟಿ ಕರಿಂಡಿ ಕೊಟ್ಟಾಳೆ, ನಮ್ಮ ಶಾರದಾ ಆಂಟಿ ಕೊಟ್ಟಾಳೆ ಉಪ್ಪಿನಕಾಯಿ ಕರಿಂಡಿ, ಮತ್ತು ಇದು ಉಪ್ಪಿನಕಾಯಿ. ನಮ್ಮ ಗಂಡು ಜೋತಾಡೋದು ನೋಡಿ ಎದ್ದ. ಗುಂಡು ಹಾಯ್, ಎದ್ರಿ ಎದ್ದು ಹಂಗೆ ಕುತ್ಕೊಂಡಿರಿ. ಏನು ಮಾಡತ್ತೀರಿ? ಡ್ಯಾಡಿ ಎಲ್ಲಿ ಗುಂಡ? ನೋಡ್ರಿ ಹಿಂಗೆ ಮಾಡ್ತಾನೆ ನೋಡ್ರಿ ಅವ ಗುಂಡ. ಇಷ್ಟು ಸಂತಿ ಇವು ಅಕ್ಕಿ, ರೇಷನ್ ಅಕ್ಕಿ ನೋಡ್ರಿ, ಇಷ್ಟು ಸಣ್ಣದು ಅಂದ್ರೆ ರೇಷನ್ ಅಕ್ಕಿ ಅನ್ಸೋದೇ ಇಲ್ಲ, ಅಷ್ಟು ಸಣ್ಣದು. ಒಳ್ಳೆ ಜೀರಾ ದಯಿಸಿದ್ದಂಗೆ ಅದು. ಇಷ್ಟೊಂದು ಪಾಕೆಟ್ ಫುಲ್ ಹೊತ್ಕೊಂಬಂದು. ಎಷ್ಟು ಕೆ ಜಿ ಅದು? 35 kg ಮ್ಯಾಲೆ ಇರ್ಬೇಕು ಅನ್ನಿಸ್ತೈತಿ. ಏನು ಮಾಡಿದ್ರಿ? ಎಂತ ನೋಡ್ರಿ ಹಿಂಗೆ ಮಾಡ್ತಾನೆ ಉಳ್ಳಾಳ ಡ್ಯಾಡಿ ಹೊತ್ಕೊಂಬಂತು ನೋಡಿ. ಈಗ ಸಾಮಾನ ಡ್ಯಾಡಿ ಎತ್ಕೊಂಡು ಬಂದು ಸಾಮಾನ ಸಾಕಾಗಿ ಡ್ಯಾಡಿ. ನಾ ಹೇಳಿಲ್ಲ ಅದು ಹರಿದಿತ್ತು ಚಂದ ಬಜ್ಜದ ಅಂತಂದು. ಪಾಪ ಸಾಕಾಗೇ ಬಿಟ್ಟೈತಿದಾಗ ಹೊತ್ಕೊಂಬರಲಿಗೆ. ಹಾಂ ಚಂದ ಅವ ಎದ್ದು ಕುತ್ಕೊಂಡನ. ಇವು ಅರ್ಬಿ ಸಾಮಾನ ಅರಿಬಿದು ಇದ್ದಂಗೆ ಅಷ್ಟು. ನಮ್ಮ ಮಮ್ಮಿ ಕಸ್ಮನಿಗೆ ಕೊಟ್ಟರು ಶಾಲೆಗೆ ಎಳೆದಾಗ ಯಾಕೆ ಅದಕ್ಕೆ. ಇಷ್ಟು ರೊಟ್ಟಿ ಸುಟ್ಟು ಕಳ್ಸಾರ. ರೊಟ್ಟಿ ಎಳ್ಳು ಹಾಕಿದ್ದು ಅದವು, ಸ್ವಲ್ಪ ಎಳ್ಳು ಹಾಕ್ಲಾರದ್ದು ಅದವು ಸ್ವಲ್ಪ ರೊಟ್ಟಿ. ಒಂದು 100 ರೊಟ್ಟಿ ಇದಾವೆ ನಮ್ಮ ಶಾರದಾ ಆಂಟಿ ಸುಟ್ಟು ಕಳ್ಸೈತಿ. ಏನ್ರ ಮಾತಾಡ್ರಿ. ತೆಂಗಿನಕಾಯಿ ನೋಡಿ ಇಲ್ಲೇ ಹೆಂಗೆ ಒಂದು ತೆಂಗಿನಕಾಯಿ. ಏನ್ರ ಮಾತಾಡ್ರಿ. ಇಲ್ಲಿ 40 ರೂಪಾಯಿನ ಇರ್ಬೇಕು ಒಂದು. ಹಾಂ, ಇಷ್ಟಿದ್ರೆ 35-40 ರೂಪಾಯಿ ತೊಗೊಂತಾರ. ಅದಕ್ಕೆ ಊರಿಂದ ತೆಂಗಿನಕಾಯಿ ಮತ್ತು ಹಿಟ್ಟೆಲ್ಲ ತೊಗೊಂಡು. ಏಯ್ ಆ ಗಾಡಿ ಚಾವಿ ಬಿಡಪ್ಪ ಜನ ಒತ್ತು ಬೇಡ, ಅಲ್ಲಿ ಗಾಡಿ ಅನ್ಲಾಕಾಗುತ್ತೆ. ಬಿಡು ಅನ್ಲಾಕಾಗುತ್ತೆ. ಚಾಕಿ ಕೊಡ್ತೀನಿ ನಿಂಗೆ, ಚಾವಿ ಕೊಡ್ತೀನಿ. ಒಂದು 3 ರೊಟ್ಟಿ ಅದಾವು. ಜೋಳದ ಹಿಟ್ಟು, ಬೆಲ್ಲ, ಜೋಳದ ಹಿಟ್ಟು, ಜೋಳದ ಹಿಟ್ಟು, ತೆಂಗಿನಕಾಯಿ. ಇದು ಹಣ್ಣಕಾಯಿ ಮಾಡಿಸಿದ್ದು ದೇವರಿಗೆ. ಕುರುವತ್ತಿ ಸುಣ್ಣಗೆ ಮತ್ತು ಕಾಡಿ ಈರಣ್ಣಗೆ. ಇವು ನಮ್ಮ ಅರಣ ಸುಲ್ ತೆಂಗಿನಕಾಯಿ ಕೂಡ ಅಲ್ಲಿ ಮನ್ಯಾಗ ಗಿಡದಾಗ ಏನದು ತೆಗೆದ್ಬಿಟ್ಟು ಸುಲ್ದಿರೋದು. ಸೊ ಅಲ್ಲಿ ರೊಟ್ಟಿ ಇರೋದು ಕವರ್ನಾಗ ಪೂರ ರೊಟ್ಟಿ. ಆಲ್ಮೋಸ್ಟ್ ಒಂದು 100-150 ರೊಟ್ಟಿ ಆಗ್ತಾವೆ ನಾವು. ಅಲ್ಲ 100 ರೊಟ್ಟಿ ಮೇಲೆ ಅದಾವನ. 100 ರೊಟ್ಟಿ ಆಗ್ತಾವೆ ನಮ್ಗೆ. ರೊಟ್ಟಿ ಮಾಡ್ಕೊಂಡು ಚಿಂತನೆ ಇರಲ್ಲ, ಕಡಕ್ ರೊಟ್ಟಿನಿ ಈಗ ಸದ್ಯ. ಬೇಕಂದಾಗ ಮತ್ತನ್ ಬೇಕಂದಾಗ ಇಟ್ಕೊಂಡು ಮಾಡ್ಕೊಳ್ಳೋದು. ಸೊ ಊರಿಂದ ಇಷ್ಟೆಲ್ಲ ತೊಗೊಂಬರ್ತೇವೆ ನಾವು. ಆಲ್ಮೋಸ್ಟ್ ಇದು ಕಡಿಮೆನ ಅನ್ಕೊಂತೀನಿ ಈ ಸರಿ. ಲಾಸ್ಟ್ ಟೈಮ್ ಹೋದಾಗೆಲ್ಲ ಜಾಸ್ತಿನೇ ತೊಗೊಂಬಂದಿದ್ವಿ. ಕಾರ್ ತೊಗೊಂಡು ಹೋದರೆ ಸೊ ಜಾಸ್ತಿನೇ ತೊಗೊಂಬರೋದು ನಾವು ಊರಿಂದ. ರೇಷನ್, ಹಾಂ, ರೇಷನ್ ಆಗಲಿ ಅಥವಾ ತರಕಾರಿ ಆಗಲಿ, ಮತ್ತೇನು ಅಂದ್ರೆ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದನ್ನೆಲ್ಲ ಮನೆಯಿಂದ ಊರಿಂದನೇ ಹಾಕ್ಕೊಂಬಂದ್ಬಿಡ್ತೇವೆ. ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಅಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ತೆಂಗಿನಕಾಯಿಗೆ ಕಡಿಮೆ ಅಂದ್ರೆ 40 ರೂಪಾಯಿ ತೊಗೊಳ್ತಾರೆ. ಅಲ್ಲಿ ಊರ ಕಡೆ ಆದರೆ ಕಡಿಮೆ, ಅಲ್ಲಿ ಒಂದು 20-25 ರೂಪಾಯಿಗೆಲ್ಲ ಸಿಗ್ತಾವೆ. ಹಾಂ, ಅಲ್ಲಿ ಈಗ ದೇವಸ್ಥಾನಕ್ಕೆ ನಾವು ಹಣ್ಕಾಯಿ ಮಾಡಿಸಿದ್ವಲ್ಲ, ಅಲ್ಲಿ 20-25 ರೂಪಾಯಿ ಒಂದು ತೆಂಗಿನಕಾಯಿ. ಊರ ಕಡೆ ಆಗಿಬಿಟ್ರಂತ ಇವ್ರದ್ದು ಲಚ್ಚಿ ಇರೋದು ಗಿಡ ಐತಿ. ಗಿಡದಾಗಿಂದನೇ ತೆಗೆದ್ಬಿಟ್ಟು ಸುಲ್ದಿರ್ತಾರೆ. ಬಿಟ್ಟರೆ ಅಲ್ಲಿ ಅವ್ರಿಗೆ ಗೊತ್ತಿರೋ ತೋಟ ಐತಿ. ಸೊ ಆ ತೋಟದಾಗ 10 ರೂಪಾಯಿಗೆ ಒಂದು ತೊಗೊಂಬಂದು ಸುಲ್ದು ಇಟ್ಕೊಳೋದು. ಅದಲ್ದೆ ನಾನು ಬೇರೆ ಎಲ್ಲ ತರಕಾರಿನ ಅಷ್ಟೇ. ತರಕಾರಿಯಲ್ಲಿ ಇದು ನೋಡ್ರಿ, ಹೀರೆಕಾಯಿ ಹೊಸರತಿ ಸಂತ್ಯಾಗ KG 20 ರೂಪಾಯಿ. KG 20 ರೂಪಾಯಿ. ಒಂದಕ್ಕೆ 20 ರೂಪಾಯಿ ಕೊಡ್ಬೇಕು. ಹಾಂ, ಒಂದಕ್ಕೆ 20 ರೂಪಾಯಿ ತೊಗೊಳ್ತಾರೆ. ಸೊ ಅದು ಅಲ್ಲೇ ಊರ ಕಡೆಗೆ ಆದರೆ 20 ರೂಪಾಯಿ KG ಮಾರಾಯ್ತಿದ್ರು. ನಾನು ಕೇಳಿ ಆಶ್ಚರ್ಯನ ಆಯ್ತು, ಏನಪ್ಪ ಇಲ್ಲಿ ಇಷ್ಟು ಕಡಿಮೆ, ಅಲ್ಲಿ ನೋಡಿದ್ರೆ ಹಂಗೆ ಬೆಂಗಳೂರಾಗ ಅಂತಂದೆ. ಬಟ್ ಇಲ್ಲಿ ಹೋದ್ರೆ ನೀವು ಒಂದು ಹೀರೆಕಾಯಿನ ಹಾಕಿದ್ರೆ ಆಗುತ್ತೆ ಒಂದು 20 ರೂಪಾಯಿ 30 ರೂಪಾಯಿ 100% ಮಾಡೇ ಮಾಡ್ತಾರೆ. ಸೊ ಹೀಗಾಗಿ ಊರಿಂದ ನಾವು ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬರೋದು. ಹಾಂ, ಎಲ್ಲ ಕೊಟ್ಟು ಕಳಿಸ್ತಾರೆ ಅವ್ರ ಮನೆಯಾಗ. ಸೊ ಹಿಂಗಾಗಿ ತೊಗೊಂಬರೋದು.
ನೋಡು ಮತ್ತೆ ಅಷ್ಟು ಚಟ್ನಿ ಉಪ್ಪಿನಕಾಯಿ ಮಸ್ತ್ ಐಟಮ್ಸ್ ಕೊಟ್ಟರು ನೋಡಿ. ಯಾರಿಲ್ಲ ಇಲ್ಲ ಅಂದ್ರೆ ಯಾರಿಗೆ ಇಲ್ಲ ಅಂದಿಲ್ಲ ನಾ ಹೇಳ್ತೀನಿ. ಸೊ ಇದು ನೋಡ್ರಿ ಇದು ಕರಿಂಡಿ ಹಂಗೆ ಇದು ಕರಿಂಡಿ, ನಮ್ಮ ಆಂಟಿ ಅದು ಕೆಂಪು ಚಟ್ನಿ, ಇದು ಉಪ್ಪಿನಕಾಯಿ. ಅವು ಎರಡು ಕೆರಿಂಡಿನ ಬೇರೆ ಬೇರೆ. ಇದು ಕೆಂಪು ಕಲರ್ ಕರಿಂಡಿ, ಇದು ಸ್ವಲ್ಪ ಬ್ಲಾಕ್ ಇದು ಕಲರ್ ನಮ್ಮ ಆಂಟಿ ಕೊಟ್ರ ಹ್ಮ್ ಸೌನೂರ್ ಆಂಟಿ ಗೊರಮಟ್ಟಿ ಕೊಟ್ರ. ಅವೆರಡು ಶಾಖ ಹೀಗಾಗಿ ಕರಿಂಡಿ ಹಾಕ್ಕೊಂಬಂದಿರೋದು. ಸೊಪ್ಪು ನೋಡ್ರಿ ಊರಿಂದ ತೊಗೊಂಬಂದ್ರೆ ಎಷ್ಟು ಫ್ರೆಶ್ ಆಗೈತಿ. ಇನ್ನು ಸಾಂಬಾರು ಮಾಡೋ ಸೊಪ್ಪು ಇದಷ್ಟ. ನಮ್ಮ ಶಾರದಾ ಆಂಟಿ ಇಟ್ಟಾಳ ಒಂದು ಸೊಪ್ಪು ಇದು ಆಗ್ಬಿಟ್ಟಿತ್ತು, ಮೆತ್ತಗಾಗಿತ್ತು. ಸೊ ಇಷ್ಟು ಸಾಮಾನು ತೊಗೊಂಬಂದಿರೋದು ಊರಿಂದ. 10 ರೂಪಾಯಿ ನಿಂಬೆ ಹಣ್ಣು ಇಷ್ಟು. 10 ರೂಪಾಯಿ ಬರೀ ನಿಂಬೆ ಹಣ್ಣು. ಎಷ್ಟು ಅದಾವ? 2, 4, 6, 8, 10 ನಿಂಬೆ ಹಣ್ಣು 10 ರೂಪಾಯಿ. 1 ರೂಪಾಯಿಗೆ 1 ನಿಂಬೆ ಹಣ್ಣು ಬಿದ್ದಂಗೆ ಆತ. ಅದ ಇಲ್ಲಿ ಹೋದ್ರೆ 5 ರೂಪಾಯಿಗೆ 1 ನಿಂಬೆ ಹಣ್ಣು ಪಕ್ಕ. ಇದು ಟಮಾಟೆ ಎಷ್ಟು ಅಂದಿ? 10 ರೂಪಾಯಿ. ಟಮಾಟಿ 1.5 kg 10 ರೂಪಾಯಿ. ಓಹೋ. ಹಾ, ಆಲೂಗಡ್ಡೆ 20 ರೂಪಾಯಿನ 25 ರೂಪಾಯಿ ತಗೊಂಡ್ರೆ ಅಷ್ಟೇ. ಇದು 10 ರೂಪಾಯಿ, 10 20 ರೂಪಾಯಿ ಒಟ್ಟ. ಅಲ್ಲಿ ನಾವು ಕಡಿಮೆ ಅಂದ್ರೆ ಒಂದು 500 ರೂಪಾಯಿ ತೊಗೊಂಡು ಹೋದ್ರೆ ತರಕಾರಿಗೆ, ಅಲ್ಲಿ ಒಂದು 500 ರೂಪಾಯಿ ತರಕಾರಿ ತೊಗೊಂಡು ಹೋಗ್ಬಿಟ್ರೆ 1 ಚೀಲ ತರಕಾರಿ ತೊಗೊಂಬರ್ಬೋದು ನಮ್ಮ ಹೊಸರತಿ ಸಂತೆ ಒಳಗೆ. ನಮ್ಮ ಹೊಸರತಿ ಸಂತೆ ಅಂತ ಅಲ್ಲ, ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು 500 ರೂಪಾಯಿ ತೊಗೊಂಡು ಹೋಗ್ಬಿಟ್ರೆ 1 ಚೀಲ ತರಕಾರಿ ಆರಾಮಾಗಿ ತೊಗೊಂಬರ್ಬೋದು. ಅದು ನಾವು ಇಲ್ಲಿ ಬೆಂಗಳೂರಾಗ ಏನರ 500 ರೂಪಾಯಿ ತೊಗೊಂಡೋದ್ರೆ ಒಂದು 3-4 ಐಟಮ್ಸ್ ಬರ್ತಾವೆ ಅಷ್ಟೇ. ಅದು ಒಂದು ಚಿಕ್ಕದೊಂದು ಕ್ಯಾರಿ ಬ್ಯಾಗ್, ಈ ಥರ ಒಂದು ಕ್ಯಾರಿ ಬ್ಯಾಗ್ ಒಳಗೆ ತರಕಾರಿ ಬರ್ತಾವೆ ಅಷ್ಟೇ. ಅದಕ್ಕೆ ನಾವು ಪ್ರತಿ ಸಾರಿನೇ ತೊಗೊಂಬರೋಕ್ಕಾಗಲ್ಲ. ಸೊ ಗಾಡಿ ತೊಗೊಂಡು ಹೋದಾಗ ಒಂದು 15-20 ದಿನ ಆಗಷ್ಟು ತೊಗೊಂಬಂದ್ಬಿಡ್ತೀವಿ. ನಾವು 2 ಜನ ಅಲ್ಲ, ಆಲ್ಮೋಸ್ಟ್ ಆಗೇ ಆಗ್ತವೆ ನಮಗೆ. ಈ ತರಕಾರಿಗಳೆಲ್ಲ ಒಂದು 15-20 ದಿನ ಪಕ್ಕ ಆಗೇ ಆಗ್ತವೆ. ಸೊ ರೊಟ್ಟಿ ಅಂತ ಆಗ್ತವೆ ಬಿಡ್ರಿ, ರೊಟ್ಟಿ ಹತ್ತತ್ರ ಒಂದು ತಿಂಗಳವರೆಗೂ ಆಗ್ತವೆ. ಯಾಕಂದ್ರೆ ನಾವು ಕಡೆ ಕೊಟ್ಟಿನ ತಿನ್ನಲ್ಲ. ಇದು ಪಂಚ್ ಮೇಲೆ ಅದಕ್ಕೆ ಎಣ್ಣೆ ಹಚ್ಚಿ ಮಾಡಿದ್ರು ರೊಟ್ಟಿನದು. ನೋಡ್ರಿ ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಹಾಕ್ತೀನಿ ಅಂತ ಲೇ ಮಗನೇ. ಮೆಣಸಿನ್ಕಾಯಿ ಬೇಕಾ ಬಜ್ಜಿ? ಏನು ಮಾಡತ್ತಿ? ಚಂದು ಇವೆರಡು ಸೇರಿ 10 ರೂಪಾಯಿ. ಇವೆರಡು ಸೇರಿ 10 ರೂಪಾಯಿ. ಇಲ್ಲೇ ಒಂದಕ್ಕೆ ಒಂದು 20 ರೂಪಾಯಿ ಕೊಡ್ಬೇಕು ನಾವು. ಈರುಳ್ಳಿ ಅದೆಲ್ಲ ಅವ್ರ ಆಂಟಿ ಕೊಟ್ಟಿರೋದು. ಇವು ಬೆಳ್ಳುಳ್ಳಿ ಎಲ್ಲ ಆಂಟಿ ಅವರು ವ್ಯಾಪಾರ ಮಾಡ್ತಾರಲ್ಲ, ಮಸಾಲೆ ವ್ಯಾಪಾರ, ಅವರ ಕೊಟ್ಟು ಕಳ್ಸ್ಯಾರ. ಗುಂಡಗೆ ಪಾಪಡೆ ಕೊಟ್ಟು ಕಳ್ಸ್ಯಾರ. ಗುಂಡಕ್ಕೆ ಕರ್ಕೊಡ. ನನಗಿಷ್ಟ ಪಾಪಡೆ ಅಂದರೆ. ಇಲ್ಲಿ ಟೊಮಾಟೆ ಹಣ್ಣು ಹುಡ್ಕಾಗತ್ತ, ನಾವೆಲ್ಲ ಕಾಯದವಲ್ಲ. ಸೊ ಯಾವ್ದಾರ ಒಂದು ಹಣ್ಣು ಹುಡುಕಿ ತೊಗೊಂಡಾಗ ಫುಲ್ ಚಂದ ಹಿಂಗಿದ್ವು ಕಾಯಿ. ಇಲ್ಲಿ ಅಂದ್ರೆ ಈ ತರ ಕಾಯಿ ತಗೊಂಡ್ರೆ ಹಂಗೆ ಇರ್ತಾವ, ಒಗಿಬೇಕು ಹಂಗೆ ಬೇಯಿಸಿ. ಇವು ಹಣ್ಣು ಆಗ್ಬಿಟ್ಟು ನೋಡ ಆಲ್ರೆಡಿ. ಮುಂದೆ 2, ಮೇಲೆ 2, ಕೆಳಗೆ 2 ಹಲ್ಲದವು. ಮತ್ತೆ ಅವ್ರಿಗೆ ಇಲ್ಲಿ ಕಚ್ಚದಂಗೆ ಕಚ್ತಾನೆ. ಹಣ್ಣು ಏನಾರ ಸಿಕ್ತಂದ್ರೆ ಅದ್ರಾಗ. ಅವ್ರಿಕಾಯಿನ ಅಲ್ಲೇ ಸಂತೆಗೆ ತಗೊಂಡು ಏನು ಇದೊಂದು ಬಟ್ಟಿದ ಬ್ಯಾಗ್ ಇದೆ. ಅರ್ಬಿದವಲ್ಲ ಇದು ಒಂದು ಬಟ್ಟಿದೆ. ಇಷ್ಟು ಅಕ್ಕಿ, ಇಷ್ಟು ರೊಟ್ಟಿ. ಎಷ್ಟು ಕೆಜಿ ಅಕ್ಕಿ ಇದೆ? ಒಂದು 35 kg ಮೇಲೆ. 35 kg ಅಕ್ಕಿ. ಅದಕ್ಕೆ ನನ್ನ ಗಾಡಿ ಹಿಂದೆ ಬರೀ ಲೆಫ್ಟ್ ಸೈಡೇ ಹೇಳೋದು. ಲೆಫ್ಟ್ ಸೈಡ್ ಡಿಕ್ಕಿ ಒಳಗೆ ಹಿಂದ್ಗಡೆ ಹಾಕಿದ್ದೆ. ಸೊ ಲೆಫ್ಟೇ ಹೇಳೋದು ನನ್ನ ಗಾಡಿ. ನಿನ್ನೆ ಅದು ಅನ್ಕೊಂಡೆ ನಾನು, ಅಕ್ಕಿ ಪ್ಯಾಕೆಟ್ದ ಇದು ಅಂತಂದೇಳಿ. ಅಂತ ತೊಳ್ಕೊಂಡ್ರೆ ತಿನ್ನ ಬಜ್ಜಿ. ತೊಳೆದು ಕೊಡ್ತಾನೆ ನೀರು ಆ ಕಡೆ ಇಡ, ತೊಳೆದು ಕೊಡ್ತಾನೆ ಅಂತ. ಓಯ್ ಹಂಗ ತಿನ್ಬಾರ್ದು ಚಿನ್ನ. ಹಾಂ, ಗುಡ್ ಬಾಯ್. ಆ ಕಡೆ ಇಡು, ಆ ಕಡೆ ಇಡು, ಆ ಕಡೆ ಇಡು. ಹಾಂ, ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಡತ್ತೀನಪ್ಪ. ಮಮ್ಮಿಗೆ ಹೆಲ್ಪ್ ಮಾಡತ್ತೀನಿ ಗುಂಡ. ಯಾರು ಕೊಟ್ಟದ್ದು ಅಪ್ಪಾಜಿ ಅದನ್ನ? ಮಾಮ ಯಾರು ಕೊಡ್ತಿದ್ರು ಅಪ್ಪಾಜಿ ಅವನ್ನ? ನೋಡಿ ಹಂಗೆ ಅವ್ರ ಮನೆಗೆ ಹೋಗಿ ಅವಲಕ್ಕಿ ತಿಂದಿದ್ದಲ್ದನ, ಮತ್ತೆ ಇವನ್ ಅಂಗಡಿಗೆ ಬಂದು ನಿಲ್ಸಿ ಕೊಡ್ಸಿರೋದು ಅವ್ನ ಮನುಷ್ಯ. ಅಯ್ಯೋ, ಈ ಲಾಲಿಪಾಪ್ ತೆಗೆದಿಡ್ಲ ನೋಡಿದ ಅಂದ್ರೆ ಬಿಡಂಗಿಲ್ಲ ಅವ್ರಿಗೆ. ಚಾಕ್ಲೇಟ್ ನೋಡಿ ಲಾಲಿಪಾಪ್ ನೋಡಿ ಬಿಡಲ್ಲ ಅಂದ್ರೆ. ಲಾಲಿಪಾಪ್ ನೋಡೋಣ ಈಗ ಬಿಡಂಗಿಲ್ಲ. ಈಗ ಈಗ ನನ್ನ ಹತ್ರ ಬರ್ತಾರೆ ನೋಡ್ರಿ. ಆಕೆ ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಓಡಿ ಬರೋದು. ಈಗ
ಏನು ಅಪ್ಪಾಜಿ ನಾನು ಒಟ್ಟ ಕೊಡ್ತದೆ. ಚಕ ಹರ್ಕೊಳ್ಳೋಣ. ಹಾಂ ಹಾಯ್ ಮಾಡೋರು ಒಂದು ಹಾಯ್ ಮಾಡಲ್ಲ. ಗುಡ್ ಬಾಯ್. ಅಲ್ಲಿ ನೋಡ್ರಿ ಹೆಂಗದು ಮೇಲೆ ಎರಡು ಕೆಳಗೆ ಎರಡು ಅಷ್ಟೇ. ಹಿಡ್ಕ ಚಾಕ್ಲೇಟ್ ನಾವು ಜಾಸ್ತಿ ಕೊಡಲ್ಲ ಅವ್ನಿಗೆ, ಅವಾಗ ಒಂದಷ್ಟೇ ಕೊಡೋದೆ. ಯಾಕಂದ್ರೆ ಇದ್ರಾಗ ಶುಗರ್ ಇರುತ್ತಲ್ಲ, ಸೊ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಕೊಡಬಾರ್ದು. ಆದರೆ ಅವ್ನು ಹಠ ಮಾಡ್ತಾನೆ ಅಂತಂದೇಳಿ ಅವಾಗ ಒಂದಷ್ಟು ಕೊಡ್ತಿರ್ತೀವಿ, ಜಾಸ್ತಿ ಕೊಡಲ್ಲ. ತಿನ್ನ ಮೇಲೆ ಹೊರಡಿ ಕೆಳಗಿನ ಹೊರಡಿ ಅಲ್ಲಿ ಮಾಡ್ತಾನೆ ಅಷ್ಟೇ. ನನಗೆ ಎಲ್ಲಿದೆ? ನಿಂತಿನ ತಿನ್ನ ಮತ್ತೆ ತಿಂತೀಯ ನಾ ತಿನ್ಲ. ನಿದ್ದೆ ಮಾಡಿದೆ ನಮಗನೆ. ನೈಟ್ ಪೂರ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ. ನಾ ಅಂತೂ ಮಕ್ಕಂಡೆ ಬಿಡ್ರಿ, ಲಂಚ್ ಅಂತೂ ಮಕ್ಕಂಡೆ ಇಲ್ಲ, ಬೆಳಗ್ಗೆನೂ ಮಕ್ಕಂಡಿಲ್ಲ. ದುಬ್ಬ ಅವು ಗುಳಿಗೆ ತೊಗೊಂಬ ದವಾಖಾನೆಯಲ್ಲಿ. ಅವು ಗುಳಿಗೆ ಕೊಟ್ರಲ್ಲ ಡಾಕ್ಟ್ರ, ಅದನ್ನು ಮುಖಂಬ ಹೇಳ್ತೀನಿ. ಸ್ವಲ್ಪ ನಾನಾ ಗುಂಡು ನಾನಾ ಗುಂಡು ಗುಂಡು ನಾನಾ ಪೂಜಾ ನೀ ಬ್ಯಾಡ್ಸಿಗಿ ಬ್ಯಾಡ್ಸಿಗಿಪ್ಪ ನಾನು ನೋಡ್ಕೊಂಡ ಬರೀ ಜಲಸಿ ನಿನ್ ಕ್ಲೀನ್ ಮಾಡೋ ತರಕಾರಿ ನಾನು ತೋರ್ಸಕಂತ ನೋಡಿ ಅಷ್ಟೇ. ನೀ ಸಗಿ ನಾನಾ ಪೂಜಾ ಒಟ್ಟು ನಾ ಅವನ ಜೊತೆಗೇ ಇರ್ಬೇಕು. ಅವನ ಜೊತೆ ಬೇರೆ ಯಾವ್ದು ಇದ್ರೆ ಮುಗೀತು, ಒಟ್ಟು ಆಗಿ ಬರಲ್ಲ ಅವಾಗ. ಗುಂಡು ನಾನಾ ಪೂಜಾ ನೀ ಸಿಗಿಯಾ ನೋಡಿಲ್ಲ ಒಂದಮ್ಮ ಮಾಡಿ ಮತ್ತೆ ಎಲ್ಲಿ. ಗುಡ್ ಬಾಯ್. ಸೊ ಇದೆಲ್ಲ ಎತ್ತಿಟ್ಟು ಇವತ್ತು ಫಿಲ್ಟ್ರ್ ನೀರು ಒಂದು ಸ್ವಲ್ಪ ಖಾಲಿ ಆಗ್ಯವು ಮನ್ಯಾಗ. ಫಿಲ್ಟ್ರ್ ನೀರು ತೊಗೊಂಬಂದು ಮಕ್ಕಂಬಿಡ್ದೆ. ನಾನಂತೂ ನಿದ್ದೆ ತಡ್ಯೋಕ್ಕಾಗಲ್ಲ. ಡ್ಯೂಟಿ ಅಂತೂ ಹೋಗಲ್ಲ ಇವತ್ತು, ಮುಗೀತು ಇವತ್ತಿಂದ ಕೆಲಸ ಮುಗ್ದಂಗೆ 2:30 ಆಯ್ತು. ಸೊ ಇವೆಲ್ಲ ಎತ್ತಿಟ್ಟು ಸ್ವಲ್ಪ ಫಿಲ್ಟ್ರ್ ನೀರು ತೊಗೊಂಬಂದು ಮಕ್ಕಂಬಿಡ್ತೀನಿ, ಶಿಸ್ತು ನಿದ್ದೆ ಮಾಡ್ತೀನಿ ಈಗಂತ ನನಗೆ. ಯಾಕಂದ್ರೆ ನಾಳೆಗೆ ನಾನು ರಿಲೀಫ್ ಆದರೆ ಡ್ಯೂಟಿಗೆ ಹೋಗಕ್ಕೆ ಒಂದು ಹುಮ್ಮಸ್ ಇರುತ್ತೆ. ಇಲ್ಲ ಅಂದ್ರೆ ನಿದ್ದೆ ಆಗಿಲ್ಲ ಅಂದ್ರೆ ಮುಗಿತೈತಿ. ನೋಡ್ರಿ ನನ್ನ ಮಗ ಸ್ಟ್ಯಾಂಡ್ ತೊಗೊಂಬಂದ. ಏನು ಮಾಡ್ಬೇಕಪ್ಪಾಜಿ, ಏನು ಮಾಡ್ಬೇಕು? ನಿನ್ನ ತೆಗಿ. ಇದನ್ನು ರೀಲ್ಸ್ ಮಾಡೋದು ನೋಡ್ಬಿಟ್ಟು ನಾವು ಇದನ್ನು ತೊಗೊಂಬರೋದು, ಅದನ್ನಿಟ್ಕೊಂಡು ಡ್ಯಾನ್ಸ್ ಮಾಡೋದು. ಈಗ ತೋರಿಸ್ತಾನೆ ನೋಡ್ರಿ ಹಂಗೆ. ಇನ್ನು ಹಿಂದಿನ ವೀಡಿಯೋದಾಗ ತೋರಿಸೀನಿ. ಆ್ಯಕ್ಚುಲಿ ಅವ್ನು ಮಾಡೋದ ಅದನ್ನು ಸ್ಟ್ಯಾಂಡ್ ಇಟ್ಕೊಂಡೆ ಈಗ ಮತ್ತೆ ಅದನ್ನ ಮಾಡ್ತಾನೆ ನೋಡ್ರಿ. ಇದು ಲಚ್ಚಿದ ಬರ್ತ್ಡೇ ಇತ್ತು ಮೊನ್ನೆ 31 ಜುಲೈ 31ಗೆ. ಸೊ ಅದನ್ನು ವ್ಲಾಗ್ನಾಗ ಹಂಗೆ ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ. ಒಂದು ವ್ಯಾಕ್ಸಿನೇಷನಿಂದ ಒಂದು ಕ್ಲಿಪ್ ಹಾಕ್ತೀನಿ. ಯಾರಿಗೆ ನಾಚಿಕೆ ಆರತಿ
ಚಂದ ತಿನ್ಸಿ ಕೊಡಕ ಚಂದ ಲಕ್ಷ್ಮಿ ಇಲ್ಲಿ ತಗ ಚಂದ ತಿನ್ ಜಗ ತಿಂದನಿ ತಿನ್ನಕಲ್ಲ ಬಿಡ ಹುಡುಗ ಇಲ್ಲಿ ಬಾ ಚಂದ ಹೋ ಬಾ ಬಾ ನೋಡ ಅದ್ರಾಗ ಸಣ್ಣ ಸಣ್ಣ ಬಿದ್ದವ್ ನೋಡಲ್ಲ ಅವ. ಆಕಿ ಕುರ್ಚಿ ಆತ್ ನೋಡು. छोटा भीम ಇಲ್ಲಪ್ಪ ಇಲ್ಲಿ ನೋಡು. ಅದೇನ ತಾಯಿಗಳಿಗೆ ಸೀರೆ ಮಾಡೋದ್ ಬಂದೈತಂತ ಹೆಣ್ಮಕ್ಳು ಇರೋರು ಹಾ. ಹಂಗಾಗಿ ನಮ್ಮ ಮನ್ಯಾಗ ನಾನು ಹೋಗ್ಬೇಕು ಹೆಣ್ಮಗ್ಳು ನಮ್ಮ ಅಂಟಿಯರ್ಗೆ ಎಲ್ಲಾರ್ಗಿ ಗಂಡು ಮಕ್ಳು ಅದಾರ ಹಂಗಾಗಿ ಎಲ್ಲರಿಗೆ ನಾನು ಸೀರೆ ಮಾಡಿ ಬಂದೆ. ಇದು ನಮ್ಮ ಮಾರಣ್ಣ ಕೊಡ್ಸ್ಯಾನ ನಮ್ಮ ತಮ್ಮ. ನಮ್ಮ ಮಮ್ಮಿ ಒಂದು ಜೊತೆ, ನಮ್ಮ ಅಣ್ಣ ಒಂದು ಜೊತೆ, ನಮ್ಮ ಅರಣ ಒಂದು ಜೊತೆ ಕೊಡ್ಸ್ಯಾರ 3 ಜೊತೆ ಡ್ರೆಸ್. ಬರ್ತಡೆಗೆ. ಇದು ಚೂಡಿದಾರ್. ಈ ಬರ್ತಡೇಗೆ ನಾನೇ ಏನು ಕೊಡಿಸಿಲ್ಲ. ನಡಿ. ಸೊ ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ನೋಡೋಣ. ಯಾವ ಮತ್ತು ಮಾಡ್ಬೇಕು, ಇಲ್ಲಾಂದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಎಲ್ಲಿ ಹೋದ್ರೂ ಒಂದು ಅದು ಬೇಬಿ ಸೋಪು, ಬೇಬಿ ಶ್ಯಾಂಪು, ಬೇಬಿ ಪೌಡ್ರ್ ಇವೆಲ್ಲ ಕ್ಯಾರಿ ಮಾಡಲೇಬೇಕು. ತಾಯಿ ಕಾರ್ಡು ಈ ಸಲ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಕೆ ಮತ್ತೆ ಬೇಕಾಗಲ್ಲ ತಗೊಂಡು ಹೋಗಿದ್ವಿ ವ್ಯಾಕ್ಸಿನೇಷನ್ಗೆ. ಇದನ್ನ ನೆಕ್ಸ್ಟ್ 5 ವರ್ಷದ ಮತ್ತೆ ಇವಾಗ ಏನಿಲ್ಲ. ನೆಕ್ಸ್ಟ್ ಏನು 5 ವರ್ಷ, 1.5 ವರ್ಷದ ಎಲ್ಲ ತರಕಾರಿ ಜೋಡಿಸಿದ್ದಾನೆ. ಇವ ಈಗ ಹಾಕಿಡ್ತಾನೆ, ಹೆಲ್ಪ್ ಮಾಡ್ತಾನೆ. ಜಗ್ಗ ಹೆಲ್ಪ್. ಊರಿಂದ ಇಷ್ಟು ಟೊಮಾಟೊ ಹಣ್ಣು ಇದು, ಇಲ್ಲಿ ಟೊಮಾಟೊ ಹಣ್ಣು ಇಷ್ಟಿದ್ದು ಮತ್ತು ಊರಿಂದ ತೊಗೊಂಡಿಲ್ಲ. ಈಗ ನಮ್ಮ 10 ರೂಪಾಯಿ ತಗ ಏನಾಗಲ್ಲ, ತಗೋ ಅಂದ್ಲು ಮತ್ತೆ ತಗೊಂಡೆ. ಕಾಯಿ ಏನು ಮಾರಿಸಿದ್ದ ಅಣ್ಣ. ಹಣ್ಣಿರೋ ಊಸು ಊರಿಂದ ತಂದಿರುವ ಇವು. ಏಯ್ ಊರಿನ ಹೆಚ್ಚು ಕಡಿಮೆ ಇದು, ಸಾರಿ ಇಲ್ಲೇ ಇರೋ ಬೆಂಗಳೂರಾಗ ತೊಗೊಂಡಿದ್ವು. ಹೆಚ್ಚು ಕಡಿಮೆ 1 ವಾರ ಆಗ್ತಾವ ಅನ್ಕೊಂತೀನಿ. ಸಾರು ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರೆ ಆಗುತ್ತೆ ಸರ್. ಅಲ್ಲೇ ಐತೆ ನೋಡು, ಎಲ್ಲ ಎತ್ತಿಡಿ ಬರ್ದಸು ಹಂಗೆ ಚಂದ ಹೆಲ್ಪ್ ಮಾಡ್ತಾನೆ. ಎಲ್ಲ ಫ್ರಿಜ್ನಾಗ ನೀಟಾಗಿ ಇಟ್ಕೊಡ್ತಾನೆ. ನಾ ಈಗ ಅವನಿಗೆ ಸಪ್ಲೈ ಮಾಡ್ತೇನೆ. ಇವನ್ನೆಲ್ಲ ಕೂತ್ಕೊಂಡು ತಿನ್ಕೊಂತ ಕೆಲಸ ಮಾಡುವ. ಕೊಡು ಅವನಿಗೆ ಕೊಡು. ನಾವಲ್ಲಿ ತಗೋ, ಅವನಿಗೆ ಕೊಡು. ನನ್ನ ಮಗ ನಂಗೆ ಇರೋದು ಈ ಅಂತಂದು ಸ್ವಲ್ಪ ತಗಾನಿ ಹಂಗೆ ಪ್ಯಾಕೆಟ್ ಇಸ್ಕೊಂಡ್ರೆ ಮತ್ತೆ ಅಳಕೊಲ್ಲ ನಾವು. ನೋಡ್ರಿ ಹೆಂಗೆ ಮಾಡ್ತಾರೆ ನೋಡ್ರಿ, ಅಪ್ಪ ಮಗ ಸೇರಿ ನನಗೆ ಅನ್ಯಾಯ. ನಮ್ಮ ಮನ್ಯಾಗ ಎಷ್ಟನ ಅವ ತಿನ್ನೋದು, ನಾನು ಚಂದನ ತಿಂದು ಖಾಲಿ ಮಾಡಿಬಿಡ್ತೇವೆ ಇಂಥವೆಲ್ಲ. ಅದಕ್ಕಿನ್ನೂ ಇದು ಇಲ್ಲ ಅಲ್ಲೇ ಅಲ್ಲಿದ್ರೆ ಅವೇನು ಕೊಡ ಮಗ ನಾವು ಕೊಡಲ್ಲ. ನಮ್ಮ ಸುಮ್ಮನೆ ಹೊಟ್ಟೆ ನೋವು ಬರುತ್ತೆ ಅದನ್ನೆಲ್ಲ ಹಚ್ಚಕ್ಕೆ. ಅಲ್ಲಿ ನೋಡಲ್ಲ ಆದರೂ ಹೆಂಗೆ ಕಡ್ಕೊಂಡು ತಿಂತಾನ. ಸೌತೆಕಾಯಿ ಇದ್ರೆ ಹಾಕ್ತೀನಿ ನೋಡ. ಕ್ಯಾರೆಟ್, ಸೌತೆಕಾಯಿ ತೊಳ್ಕೊಂಡು ಲಚ್ಚಿ ಸ್ವಚ್ಛ ತೊಳಿಬೇಕು ನೋಡಿ. ತೊಳೆದು ಇಡ್ತಿದ್ದೆ ನಾನು. ಮತ್ತೆ ಇಲ್ಲಿ ಮಾಡಬೇಕಾದ್ರೆ ತೊಳ್ಕ ಮಣ್ಣು ಜಗ್ಗೈತಿ ನೀಟಾಗಿ ಬುಡ್ದಾಗ ಇಡಬಿಟ್ಟು ಅದನ್ನು ನೀರು ಇಡ್ತಿರ್ತದೆ. ಲಿಂಬೆ ಹಣ್ಣು ಒಂದ್ರಾಗ ಇಡು. ಬೀಟ್ರೂಟ್ ನೋಡಿ ಇಟ್ಟಿಟ್ಟದವು ಗೋಲಿಗುಂಡಾಗ. ಬೀಟ್ರೂಟ್ ಎಷ್ಟು ಬೀಟ್ರೂಟ್ಗೆ ಇಲ್ಲೊಂದು 30-40 ರೂಪಾಯಿ ತೊಗೊತಾರನಪ್ಪ. ಅಲ್ಲಿ 10 ರೂಪಾಯಿ ನೋಡಿ. ಬರೀ ಎಲ್ಲ 10 ರೂಪಾಯಿ, ಎಲ್ಲ 10 ರೂಪಾಯಿ. ಹಳ್ಳಿ ಜೀವನ ಒಂದು ಬೆಸ್ಟ್. ಎಷ್ಟು ಬೀನ್ಸ್ 1 kg ಅದಾವೆ ಇವು ಬೀನ್ಸಿಗೆ. ಬಟ್ ಅಲ್ಲಿ ಎಷ್ಟು ದುಡ್ತೇವೆ ಅಷ್ಟೇ ಜೀವನ. ಇಲ್ಲಿ ಎಷ್ಟು ಜಾಸ್ತಿ ದುಡ್ತೇವೆ ಅಷ್ಟು ಜಾಸ್ತಿ ಖರ್ಚು. ಅವರೆಕಾಯಿ ಆದರೆ ಹಳ್ಳಿ ಕಡೆ ಇದ್ರೆ ಸ್ವಲ್ಪ ನೆಮ್ಮದಿ ಅನ್ನೋದು ಇರುತ್ತೆ ಅಷ್ಟೇ. ಅಲ್ಲಿ ಕ್ಯಾಪ್ ಐತೆ ನಾವು ಕೊಡು. ನೀವೇನು ಮಾಡತ್ತೀರಿ ಸಾವ್ಕಾರ? ನೀನು ನನಗೆ ಹೆಲ್ಪ್ ಮಾಡ್ತೀಯ, ಅವ ನಿನಗೆ ಹೆಲ್ಪ್ ಮಾಡ್ತಾನೆ. ತಿನ್ನು ನೀಟಿಗೆ ಇಟ್ಕೋಬೇಕು. ಎಷ್ಟು ಸತ ನೀಟ್ ಇಟ್ರೂ ಮತ್ತು ನನ್ನ ಫ್ರಿಜ್ಜಿನ ಹಣೆ ಬರ ಅಷ್ಟೆ. ಮತ್ತು ಗಲೀಜು ಮಾಡೋದು, ಕ್ಲೀನ್ ಮಾಡೋದು, ಗಲೀಜು ಮಾಡೋದು. ಸಾಕು. ನಿಂಬೆಹಣ್ಣು ಅಲ್ಲಿ ಮೇಲೆ ಇಡುತ್ತೆ ನೋಡಿ, ಗಿಡ. ಅವು ಕೊಡು, ಅವು ಕೊಡು.
ನಡಿ ಚಾಬು ಕುಡಿ ಯಾವ ಮಾತಾಡ್ಬೇಡ. ನಮ್ಮ ಕಡೆ ಜಾಸ್ತಿ ಖಾರ ತಿಂತಾರೆ, ಹಾಗಾಗಿ ಮೆಣ್ಸಿಕಾಯ್ದು ಈ ಥರ ಕರಿಂಡಿ ಅಂತಂದು ಹಾಕ್ತಾರೆ. ಇದು ಹಸಿ ಮೆಣ್ಸಿಕಾಯ್ದು, ಇದು ಕೆಂಪು ಮೆಣ್ಸಿಕಾಯ್ದು, ಇದು ಕೆಂಪು ಮೆಣ್ಸಿಕಾಯ್ದು, ಚಟ್ನಿ 2 ಥರ. ಅದು ಕರಿಂಡಿ, ಇದು ಕರಿಂಡಿನ 3 ಥರ ಕರಿಂಡಿ. ಅಂಟಿ ಇವೆರಡು ಶಾರದಾ ಅಂಟಿ ಹಾಕೈತಿ ಕರಿಂಡಿನ. ಇದು ನಮ್ಮ ಗೊರಮಂಟಿ ಹಾಕೊಟ್ಟಾಳ. ಇದು ಒಣ ಉಪ್ಪಿನಕಾಯಿ ಅಂತಲೇ ಚಂದ ತಿಂದೆ ನೀನು ಇದನ್ನು ಊಟಕ್ಕೆ ಹಚ್ಚಿದಾಗ. ಇದು ಡ್ರೈ ಮ್ಯಾಂಗೋ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕಿರೋದು. ಈ ಥರ ಡ್ರೈ ಐತಿದೆ. ಉಪ್ಪು ಖಾರ ಮಸ್ತಿಗೆ ಹಾಕಿ ಮಾಡ್ಯಾರ. ಇದು ನಿಂಬೆಕಾಯಿ ಚಂದೊಂದು ಫೇವ್ರೆಟ್ ಉಪ್ಪಿನಕಾಯಿ ಯಾವ್ದಂದ್ರೆ ನಿಂಬೆಕಾಯಿ ಉಪ್ಪಿನಕಾಯಿ. ಇದು ಒಂದು ಡಬ್ಬಿ. ಅಲ್ಲಲ್ಲಿ ಇಷ್ಟು ಬೀನ್ಸ್ ನೀ ಯಾವಾಗ ಏನ ಒಲ್ಲೆ ಅಂದ್ರೆ ನಮ್ಮವ್ವ ತುಗ ಒಲ್ಲೆ ಅಂತಿ ಬರ್ರಿ ಒಲ್ಲೆ ಅನ್ನೋದಕ್ಕೆ ಇಬ್ಬರಿಗೆ ಆಗ ಪಲ್ಯ ಮಾಡುವಂತ ಒಬ್ಬರಿಗೆ ಇದನ್ನ ಹಾಕಿಬಿಡ ಹೇಳ್ತಾನೆ. ಇನ್ನೊಂದು ರೈಸ ಸಿಗ್ಬಾರ್ದು ನೋಡಪ್ಪ. ಮಮ್ಮಿ ಎಷ್ಟು ಹೇಳಿದ್ರೆ ಕೇಳುವಲ್ಲ, ಅಷ್ಟು ಹೋಯನ್ ಮಮ್ಮಿ ಜಾಸ್ತಿ ಹಾಕೋ ಅಂದ್ರೆ ಪಲ್ಯ ತೆಗೆದು ಬರ್ಬೇಕ. ಕಾಕಾನ ಈರಾಜ್ ಕಾಕಾನ ಹಂಗೆ ಇವನ್ ತುಗ ಬ್ಯಾಡ ಅಂದ್ರೆ ಕೇಳುವಲ್ರು. ಅವರು ಹಾಕಿಸ್ಕೊಂಡಿದ್ರು ಚೀಲಕ್ಕೆ. ನನಗೆ ಮತ್ತೆ ಸಪ್ರೇಟ್ ಜಾಸ್ತಿ ಹಾಕ್ಸಾರ. ಅಲ್ಲಿ ಸಿಗಂಗಿಲ್ಲ ಅನ್ನೋದು ತುಗ ಅನ್ನೋದು. ಇದು ನೋಡಿದ್ರೆ ಈಗ ಬಾಯಾಗ ನೀರು ಬರಂತವು. ಖಾರ ಜಾಸ್ತಿ ಐತಿ ಅಂದ್ರೆ ಹೆಂಗದು ಖಾರ? ನನಗೆ ಇಷ್ಟಪ್ಪ ಮರ, ನನ್ನ ಕರಂಡಿ ಇಷ್ಟ. ಈಗ ಒಣ ರೊಟ್ಟಿಗೆ ಬರೀ ಎಣ್ಣೆ ಇಕ್ಕೊಂಡು ಕರಂಡಿ ಜೊತೆ ತಿನ್ನಕತ್ರ ಮಸ್ತ್ ಟೇಸ್ಟ್ ಹತ್ತತಿ. ಬಿಸಿ ಅನ್ನ ಮಾಡೀನಿ. ಬಿಸಿ ಅನ್ನ ಜೊತೆಗೆ ಮಸ್ತ್ ಇರತ್ತೆ. ಈಗ ಇದ್ರೊಳಗೆ ಹೋಗಲ್ಲ ನಾನು. ಸಾಕು ಅಲ್ಲ ಕವರ್ಗೆ ಹಾಕ್ತೀನಿ, ರಿಟರ್ನ್ ಕವರ್ಗೆ ಹಾಕಿಬಿಡ್ತೀನಿ. ಇವನೀಗ ಫ್ರಿಜ್ನಾಗ ಇಡ್ಬೇಕು ನಾವು ಎಷ್ಟೊತ್ತಿದ್ರು. ಇಲ್ಲಾಂದ್ರೆ ಆಚೆ ಕಡೆ ಇಟ್ವಿ ಅಂದ್ರೆ ಇಲ್ಲಿ ವೆದರ್ಗೆ ಎಲ್ಲ ಹಾಳಾಗ್ಬಿಡ್ತಾವ. ಬೂಸ್ಟ್ ಬಂದ್ಬಿಡ್ತಾವ. ನಾವು ಯಾವಾಗಲೂ ಉಪ್ಪಿನಕಾಯಿ ಆಯ್ತು ಏನು ಜಾಸ್ತಿ ಫ್ರಿಜ್ನಾಗ ಇಡ್ತಾನೆ. ಎಲ್ಲ ಐಟಮ್ಸನ್ನ ಜಾಸ್ತಿ ಏನು ಉಪಯೋಗಿಸಲ್ಲ. ನಾನು ಸ್ವಲ್ಪ ತಕ್ಕೊಂಡು ಬೇಕಂದಷ್ಟೇ ಅಡನ್ ಬೈ ಕೆಲಸ ನೋಡಿ. ಈಗ ಇದು ಹೊಂದಿಸಿದ್ದೆ ಸಾಲಂಗಿಲ್ಲ ಅಂತೇಳಿ ಮತ್ತೆ ತೆಗೆದು ಕವರ್ನಾಗ ಇಡೋದು. ಈಗ ಬೀನ್ಸ್ ಪಲ್ಯ ಮಾಡಿ ತಿಂತೀಯ? ಅಪ್ಪ ನನಗೆ ಅಷ್ಟು ಹೋಗಲ್ಲ ಬೀನ್ಸ್ ಪಲ್ಯ. ಸ್ವಲ್ಪ ಹೋಗುತ್ತೆ. ನಾರ್ಮಲ್ ಆಗಿ ತಿಂತೀನಿ. ಇದ್ರದ್ದು ನಾನು ಇವಾಗ ಚಟ್ನಿ ಮಾಡಬೇಕು. ಹುರಿದು ಇದ್ರದ್ದು ಚಟ್ನಿ ಮಾಡ್ಬೇಕು. ಚೆನ್ನಾಗಿರ್ತೈತಿ ರೊಟ್ಟಿಗೆ ಚಪಾತಿಗೆ. ಚಂದುಗಿಂತದ್ದು ಏನಾದ್ರು ಚಟ್ನಿ ಇತ್ತಂದ್ರೆ ಯಾವ ಪಲ್ಯ ಬೇಡ ಏನು ಬೇಡ ನೋಡು. ಬರೀ ಬಿಸಿ ಅನ್ನ ಚಟ್ನಿ ಹಾಕೊಂಡು ತಿಂತಾನೆ. ಅಡುಗೆ ಎಣ್ಣೆ ಚಟ್ನಿ ಎಣ್ಣೆ ಚಟ್ನಿ ರೊಟ್ಟಿ 2 ರೊಟ್ಟಿ ಬಿಸಿ ಬಿಸಿ ಅನ್ನ ಸಾಕು. ಅವನು ಯಾವ ಚಂದು ನಾ ಈಗ 1 ತಿಂಗಳು ಊರಿಗೆ ಹೋದ್ರೂ ಚಿಂತಿಲ್ಲ. ಯಾಕಂದ್ರೆ ಇವ ಅದಾವಲ್ಲ ಜೀವನ ನಡೆಸಿಬಿಡ್ತಾನ ಅದ್ರಾಗನ. ಯಾವ ಸಾಂಬಾರು ಬೇಡ ಏನು ಬೇಡ, ಮಸ್ತಾಗಿರುತ್ತೆ. ಕೆಲಸ ಮಾಡ್ಬೇಡ ಬಿಡ. ಇಲ್ಲಿ ಮಗನ ಕೆಳಗೆ ಬಿದ್ದಿರೋ ತಿಂತಿಯಲ್ಲ, ಇಲ್ಲಿ ಪ್ಯಾಕೆಟ್ನಾಗ ಇಲ್ಲನ. ವೇಸ್ಟ್ ಮಾಡ್ಬಾರ್ದು ಅಂತ ತಿನ್ಬಾರ್ದ ಬಜ್ಜಿ. ಇಲ್ಲ ಐತ್ ನೋಡಲ್ಲ ಡಸ್ಟ್ ಏನಲ್ಲ. ನಾಟಕ ಹೋಗಿ ಮಾಡಕ್ಕೆ 1 ನಂಬರ್. 5 ರೂಪಾಯಿದ್ದು ಆ್ಯಕ್ಟ್ ಮಾಡಲಿ ಅಂದ್ರೆ 100 ರೂಪಾಯಿದ್ದು ಆ್ಯಕ್ಟ್ ಮಾಡ್ತಾನೆ ಅವ ಮಗ. ನೋಡ್ರಿ ಯಾವಾಗ ತಿಳಿದಿತ್ತು ಅವಾಗ ಕುಣ್ದಿದ್ದ. ಬಡ ಕೆಲಸ ಮಾಡೇ ಇವನ್ನ ಇದ್ರಾಗಿಡ್ಲ. ನೋಡಿ ಕೆಲಸ ಮಾಡಕ್ಕೆ ಹಚ್ಚಿ ನೋಡ್ರಿ. ಹೆಲ್ಪ್ ಮಾಡ್ಕೊಡ್ತಾನೆ ಪಾಪ, ಎಲ್ಲ ಹೆಲ್ಪ್ ಮಾಡ್ತಾನೆ. ನಾವು ಹೊನ್ಸಿದ್ದೆ ಈಗ ಜೋಡಿಸಿ ಫ್ರಿಜ್ನಾಗೆಲ್ಲ ಎತ್ತಿಡ್ತಾನೆ. ನಾ ಅನ್ನ ಮಾಡಿಟ್ಟನಿ ಊಟ ಮಾಡ್ತಾನೆ. ಹೌದಿಲ್ಲ? ಅಷ್ಟೇ. ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ಕೊಂಡು ಮತ್ತು ಮಿರ್ಚಿ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಮಿರ್ಚಿ ಮಸ್ತಾಗಿ ಮಾಡ್ಬೇಕು ನೀನು ಮಾಡಿದ್ರೆ. ಆಯ್ತು ಮಾಡ್ತಾನಂತ. ಆ ಹಿಟ್ಟು ಅಲ್ಲಿಂದ ಹಿಟ್ಟು ತೊಗೊಂಬರ್ಬೇಕು ನೋಡಿ, ಮಿರ್ಚಿ ಹಿಟ್ಟು ತಂದಂತಲ್ಲ. ಹೋದ್ಸತ ಬಂದಾಗ ಮಮ್ಮಿ ತಂದಿಲ್ಲ. ಅದು ಅಷ್ಟು ಟೇಸ್ಟ್ ಆಗಂಗಿಲ್ಲ. ಯಾಕೆ ಅಲ್ಲಿದ ನಮ್ಮ ಮಮ್ಮಿ ಚಲೋ ತಂದಾಳ ಹಿಟ್ಟು. ಅದ ಅಲ್ಲಿದೆ, ಬಟ್ ಅಂಗಡಿಯಾಗ ಆದಂಗೆ ಆಗಿಲ್ಲ. ಅಂಗಡಿಯಾಗ ಆದಂಗೆ ಆದ್ರೆ ಅಂಗಡಿಯಾಗ ಕೇಳ ತಗೊಂಬ. ಒಂದ್ಸತ ಹಿಟ್ಟು ಯಾವ್ದ್ರಿ ಯಾವ್ದು ತರ್ತೀರಿ ಅಂದ ಅಂಗಡಿಯಾಗ ಕೇಳ, ಆ ಹಿಟ್ಟು ತಗೊಂಬ ಮಾಡ್ಕೊಡ್ತಾನಂತ. ಅಂಗಡಿಯಾಗ ಆದಂಗೆ ಆದ್ರೆ ಮಿರ್ಚಿದು ಎಲ್ಲರ ವಾಸನೆ ಬರ್ಲಿ ಇವ ಹುಡ್ಕೊಂಡು ಹೋಗಿ ತಿಂದು ಬರ್ತಾನ ನೋಡಿ. ಬರೇ ಮಿರ್ಚಿ ಬೋಂಡಾ ಬಜ್ಜಿ ಬೋಂಡ ಅಂದ್ರೆ ಜಗ್ಗ ಇಷ್ಟ. ಚಂದ ಸ್ಮೆಲ್ ಬಂದಂದ್ರೆ ಸಾಕು ಅಲ್ಲೇ ಹೋಗ್ತಾನ. ಯಪ್ಪ ಅದು ಹೋಗಂಗಿಲ್ಲ. ಒಂಥರ ಪೊಲೀಸ್ ನಾ ಇದ್ದಂಗೆ ನಾವು. ಮಿರ್ಚಿ ಬೋಂಡಾ ಬಜ್ಜಿಗೆ ಮೂಸ್ಕೊಂತ ಹೋಗಿ ತಿಂದು ಬಂದ್ಬಿಡೋದೆ. ತರಬೇಡ ಮನಿಗಂದ್ರೆ ವೀಕ್ಲಿ 1-2 ಟೈಮ್ಸ್ ತಗೊಂಬಂದಿರ್ತಾನ. ಇಡು ಅಂದ್ರೆ ಹೆಂಗಾರ ಇಟ್ರಿ ನಾನು ಮತ್ತೆ ಬೈದ್ ಬಿಡಕಿ ತಳಗಿಟ್ಟು ಚಂದಂಗಿ
ಕರೆಕ್ಟಾಗಿ ಇಡತ್ತನಿಲ್ಲ, ಸುಮ್ಮನೆ ಇರ್ಬೋದು. ಅಲ್ಲಿ ಇಡಬೇಡ, ಅಲ್ಲಿ ಮ್ಯಾಲ ಇಡೋದು. ನಾನು ಲಿಂಬೆ ಹಣ್ಣು ಅಂತಲೇ ಮೊನ್ನೆ ಒಂದ್ಸತ ಬಂದ ಖಾರದ ಮೆಣಸಿನ್ಕಾಯಿ ತಂದಿದ್ದಕ್ಕೆ ಈ ಸಲ ಇವ್ರದ್ದು ಹಾಕದ್ ನೋಡಿ ಜಗಳ. ಪೆಟ್ ಬೀಳತಾನೆ ಬಿಡಲ್ಲ ಪಾಪ. ಗುದ್ದಿದ್ರೆ ಹೆಂಗ್ ಸುಮ್ಮನೆ ಇರ್ತೀನಿ ನೋಡ. ನೋಡಿ ಗುದ್ದಿ 5 ನಿಮಿಷ ಇದಾತ್ಲೆ ವಿಡಿಯೋ. ಇದಾದ್ರ ನೋವು ಆಗಲ್ಲ ಇವಾಗ. ಅದ ಇದ್ರ ಇಷ್ಟು ಹೊಡೋರು ನೋವು ಆಗ್ಬಿಡುತ್ತೆ. ಅನ್ನ, ಮೊಸರು ಮತ್ತೆ ಕರಿಂಡಿ. ಅನ್ನ, ಮೊಸರು, ಕರಿಂಡಿ ಉಣ್ಣತ್ತು. ಸಾಕಾಗಿತ್ತು, ಅದಕ್ಕೆ ಏನು ಮಾಡೋಂಗಾಗಲಿಲ್ಲ. ಅದಕ್ಕೆ ಬಿಸಿ ಅನ್ನ ಮಾಡಿದ್ದೆ. ವೈಟ್ ರೈಸ್, ಮೊಸರು, ಕರಿಂಡಿ, ಉಪ್ಪಿನಕಾಯಿ ಇದೆ, ಡ್ರೈ ಉಪ್ಪಿನಕಾಯಿ ಚೆನ್ನಾಗೈತಿ. ಅದು ನಾನು ಒಂದ್ಸರಿ ತಿಂದು ನೋಡೀನಿ. ಪಪ್ಪಡೆ ಹೊಡೆದು ಮಕ್ಕ ಮಾಡಿದೆ. ಈಗ ಇದು ಬೇರೆ ಸರಿಯಾಗಿ ಆಗಿಲ್ಲ, ಸೊ ಹಿಂಗಾಗಿ ಊಟ ಮಾಡಿ ಮಕ್ಕ ಮಾಡೋದು. ಮಕ್ಕಂಡು ಎದ್ದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಊಟ ಮಾಡೋಣ. ನಾವು ಈಗ ಎದ್ವಿ. ಮಧ್ಯಾಹ್ನ ಇವರು ಊಟ ಮಾಡಿ ಮಕ್ಕೊಂಡಿದ್ರೆ ಈಗ ಎದ್ರು ಜಳಕ ಮಾಡಿ ನಾನು ಪೂಜೆ ಮಾಡಿದೆ. ನೀರು ಬೆಳಗ್ಗೆ ಮಾಡೋಕ್ಕಾಗಿರ್ಲಿಲ್ಲ ಪೂಜೆನ. ಜಳಕ ಮಾಡಿ ಲೇಟ್ ಆಗಿಬಿಟ್ಟಿತ್ತು. ಮತ್ತು ಇನ್ನೇನು 12-1 ಗಂಟೆಗೆ ಜಳಕ ಪೂಜೆ ಮಾಡ್ಕೊಂತ ಕುಂತ್ರೆ ಚಲೋ ಅನ್ಸಂಗಿಲ್ಲ ಅಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಜಳಕ ಪೂಜೆ ಮಾಡಿದೆ. ಅವನು ಈಗ ಎದ್ದ ಚಂದು. ಅವನು ಎದ್ದು ಜಳಕ ಅದು ಮಾಡ್ದ. ಅಪ್ಪ ಮಗ ಏನು ಮಾಡತ್ತಾರ ಕಿತಾಪತಿನ. ಚಾ ನೋಡ್ರಿ ನಾನು ಚಾ ನಾನು ಇನ್ನೂ ಕೆಲಸ ಅಲ್ಲ ಇಲ್ಲೇ ಒಂದೇನ ಹಳ್ಳಿ ಸಿಕ್ಕಿತ್ತು, ಹೋಗ ಹಿಡ್ಕೋಣ. ಚಾ ಮಾಡತ್ತೀನಿ. ಕೊಡಾಗ ನೋಡಿ ಎಷ್ಟು ಅಂಬಿಸ್ಬೇಕು. ಹೋಗ ಅಪ್ಪಜಿ ಕೊಡ ಓಡ್ ಬಂದ ಇಲ್ಲಿಂದ. ಈಗ ಇಲ್ಲ ಕೈ ಮುಗಿದೆ ದೇವ್ರಿಗೆ. ಇಪ್ಪತ್ತು ಹೆಚ್ಕೊಂಡೆ ಏನ್ ಬಿತ್ತು ತೋರ. ಏನಂತೆ ಪೂಜೆ ಮುತ್ತದ ಅಲ್ಲಿ ಬಿದ್ದ ನೋಡು ವೈಟ್ ಕಲರ್. ಅದು ಏನ್ರ ಸಣ್ಣ ಐಟಮ್ ಸಿಕ್ವಂತ ತಗೊಂಡು ಬಾಯ್ ಇಟ್ಕೊಂತಾನ ಅವನು. ಇಲ್ಲಿ ಫೋಟೋ ನೋಡಿ ಹೆಂಗ್ ಮಾಡೋಣ. ಏನಿವು ಡ್ಯಾಡಿ ಮಮ್ಮಿ ಯಾರದೆ ಯಾರದೆ ಮಮ್ಮಿ. ಚಾ ಮಾಡಿಯ? ಚಾ ಮಾಡೀನಿ, ಹಾಕ್ಕೊಡ್ತೀನಿ ತಡಿ. ಪೂಜೆ ಮಾಡಿದೆ ನಾನೇ. ಜಳಕ ಮಾಡಿ ಚಂದು ಎದ್ದು ಈಗ ಜಳಕ ಮಾಡಿದ. ಮಂಡಕ್ಕಿ ತಿನ್ಬೇರೆ. ಊರಿಂದ ಮಂಡಕ್ಕಿ ತೊಗೊಂಬಂದಿದ್ವಿ. ಊರಿಂದ ಮಂಡಕ್ಕಿ, ದಾಣಿ. ಇಲ್ಲಿ ಈ ಥರ ದಾಣಿನೂ ಸಿಗಲ್ಲ, ಈ ಥರ ಮಂಡಕ್ಕಿನೂ ಸಿಗಲ್ಲ. ಸಿಗ್ತಾವೆ, ಪ್ಯಾಕೆಟ್ನಾಗ ಸಿಗ್ತಾವೆ, ಬಟ್ ಅವು ಅಷ್ಟೇನು ಟೇಸ್ಟ್ ಅನ್ಸಂಗಿಲ್ಲ ನಮಗೆ. ಸೊ ಊರ ಕಡೆ ಸಂತೆಗೇನು ತೊಗೊಂಬರ್ತೇವಲ್ಲ, ಅವು ಮಸ್ತ್ ಟೇಸ್ಟ್ ಇರೋದು. ಸೊ ಮಂಡಕ್ಕಿ ತಿಂದೆ, ಚಾ ಕುಡ್ದೆ. ಮಂಡಕ್ಕಿ ತಿಂದು ಚಾ ಕುಡ್ದೆ. ಆಮೇಲೆ ಮತ್ತೆ ಊಟಕ್ಕೆ ಏನು ಮಾಡ್ತಾಳೆ ಕೇಳ್ಬೇಕು. ಊಟಕ್ಕೆ ಏನು ಮಾಡಿತೀವ? ಏನು ಕೇಳ್ತೇನೆ ಮಾಡ್ಕೊಡ್ತೀನಿ ಈಗ. ರೊಟ್ಟಿ ಅದಾವು, ಏನರ ತಿಂದು ಊಟ ಗೀಟ ಮಾಡಿ ಮತ್ತೆ ಮಕ್ಕಣದ. ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು. ಆತು 1 ವಾರ ಆಯ್ತು ನಾನು ಕೆಲಸ ರಜೆ ಮಾಡಿ. ಕಮಿಟ್ಮೆಂಟ್ಸ್ ಭಾಳ ಅದಾವು. ಮನೆ ಬಾಡಿಗೆ ಕಟ್ಬೇಕು, ಗಾಡಿ EMI ಕಟ್ಬೇಕು, ಎಲ್ಲ ಈಗ ದುಡ್ದ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ದುಡಿದಿರೋ ದುಡ್ಡು ಎಲ್ಲ ಖರ್ಚು ಮಾಡಿಬಿಟ್ಟು ಊರಿಗೆ ಹೋದಾಗ. ಸೊ ಹಿಂಗಾಗಿ ಈಗ ಮನೆ ಬಾಡಿಗೆಗೆ, ಗಾಡಿ EMIಗೆ ಎಲ್ಲದಕ್ಕೂ ದುಡ್ದ ಮಾಡ್ಕೋಬೇಕು. ಸೊ ನಾಳೆಯಿಂದ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಗುಡ್ ಮೆಣಸಿನ್ಕಾಯಿ ತಿಂತಾನೆ ಅಂತ ನೋಡಿದೆ. ಯಾವ ಮಾಡತ್ತಪ್ಪ? ಎಷ್ಟು ಅದೇ ನೋಡ್ಲ ನೀನು. ವಾ ಅವನು ಬ್ಯಾಡ ಅಂತಾನ. ಬೇಡ ಪುಚ್ಚು ಖಾರ ಐತಿ. ಚಾಕ್ಲೇಟ್ ಹರಿದು ಹೋಗಿದ್ರೆ ಹಾಳಿನ ಅದ್ರೊಳಗೆ ಚಾಕ್ಲೇಟ್ ಐತಿ ಅಂತಂದು ಹೇಳಕತ್ತೈತಿ ಪಾಪ. ಅದು ತಿಂದು ಒಗ್ದಿರ ಹಾಳಿದೆ. ಆಕಿ ಹೆಂಗೆ ಹರ್ಕೊಂಡಾಳಲ್ಲ ಹಂಗೆ ಹರ್ಕೊಂಡು ಹಾಕೊಂತಾನೆ. ಅದ್ರೊಳಗೆ ಐತಾನ ಅಂತಂದೆ ನೋಡ್ರಿ. ಏನದೆ ಏನದೆ ಏನದು? ಹಾಂ ಏನಪ್ಪಜ್ಜಿ ಇದು? ಹಾಂ
ಏನಿದೆ ಪಾಪ ಅದ್ರೊಳಗೆ ಚಾಕಿ ಐತೆ ನಾನು ಅನ್ಕೊಂಡ್ಬಿಟ್ಟಿರ್ತೀನಿ. ನನ್ನ ಮಗ ಗಾಡಿ ನೋಡ್ರಿ ಹೆಂಗೆ ಸ್ಟಾರ್ಟ್ ಮಾಡ್ಯಾನ. ನನ್ನ ಬೈಕಿನ ಚಾವಿ ತೊಗೊಂಡು ಇಲ್ಲಿ ಹಾಕಿ ಏನಪ್ಪ ಈ ಗಾಡಿ ಸ್ಟಾರ್ಟ್ ಮಾಡೋದನ್ನ ಈ ಚಾವಿ ಹಾಂ ಗೊತ್ತಿಲ್ಲ ಮಗನ. ಚಾವಿ ಹಾಕಿ ನೋಡ್ರಿ. ಹಾಂ ಸ್ಟಾರ್ಟ್. ಹಾಂ ರಿವರ್ಸ್. ಹಾಂ ಮುಂದೆ ಹೋಗು. ಬಾ ವೀಲಿಂಗ್ ಮಾಡ್ತೀನ. ನೋಡ್ರಿ ನನ್ನ ಹೊರಗೆ ನೋಡ್ರಿ ಇಬ್ರು ಸೇರಿ. ಓಕೆ ಸೊ ಗೈಸ್ ಇಷ್ಟಾಗಿತ್ತು ನಮ್ಮದು ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು. ಬಾಯ್ ಬಾಯ್.